ನಮಸ್ಕಾರ. ನಾನು ಡಾಕ್ಟರ್ ಭಾರತೇಶ್, ನಿವಾಸಿ ವೈದ್ಯಾಧಿಕಾರಿ, ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಕೀಯ ಮಹಾವಿದ್ಯಾಲಯ, ಮೈಸೂರು. ಇವತ್ತು ನಾವು ಯೋಗದ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಯೋಗ ಅಂತಂದರೆ ಸಂಸ್ಕೃತದ ಯುಜ್ ಎಂಬ ಪದದಿಂದ ಇದು ಯೋಗ ಅನ್ನೋ ಪದವನ್ನು ನಾವು ತಗೊಂಡಿದ್ದೀವಿ. ಈ ಯುಜ್ ಅಂತಂದರೆ ಯೂನಿಯನ್ ಅಂತ, ಒಂದಕ್ಕೊಂದನ್ನು ಸೇರಿಸುವಂಥದ್ದನ್ನು ನಾವು ಯುಜ್ ಅಂತ ಹೇಳ್ತೀವಿ. ಈ ಯಾವುದನ್ನು ಯಾವುದಕ್ಕೆ ಸೇರಿಸ್ಬೇಕು ಅನ್ನೋದು ಕ್ವಶನ್ನು. ಸೊ ನಾವು ಆತ್ಮವನ್ನು ಪರಮಾತ್ಮನಲ್ಲಿಗೆ ಸೇರಿಸ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಯುಜ್ ಅಂತ ಕರಿತೇವೆ. ಅದು ಪ್ರಕ್ರಿಯೆಯನ್ನು ಯೋಗ ಅಂತ ಕರಿತೇವೆ. ಸೊ ಹೇಗೆ ಸೇರಿಸೋದು ಅಂತಂದರೆ ಅದಕ್ಕೆ ಹಲವಾರು ವಿಧಗಳಿದೆ. ಆಯ್ಕೆ ಮತ್ತು ಮಾರ್ಗ ನಮ್ಮದು. ಅದರಲ್ಲಿ ಶಾರ್ಟಾಗಿ ಸ್ವೀಟಾಗಿ ಹೋಗಿ ತಲುಪುವಂಥದ್ದು ಆಸನ, ಪ್ರಾಣಾಯಾಮ ಮತ್ತು ಮೆಡಿಟೇಷನ್ನ ಮೂಲಕ. ಈ ಯೋಗವು ಅದೊಂದಕ್ಕೆ ಅಲ್ಲ, ಇದರ ಪ್ರಯೋಜನಗಳು ಹಲವಾರು. ಅದರಲ್ಲಿ ಆರೋಗ್ಯದ ಪ್ರಯೋಜನ ತುಂಬ ಮುಖ್ಯ, ಎಲ್ಲರಿಗೂ ಬೇಕಾದಂಥದ್ದು. ಸೊ ಹೇಗೆ ದಿನನಿತ್ಯ ಜೀವನದಲ್ಲಿ ನಾವು ಯೋಗವನ್ನು ಅಳವಡಿಸ್ಕೊಳ್ಬೇಕು, ಮತ್ತು ಇದು ಯೋಗ ವ್ಯಾಯಾಮ ಮತ್ತು ಜಿಮ್ಗಳ ಕಂಪ್ಯಾರಿಸನ್ನಲ್ಲಿ ಹೇಗೆ ಇದು ಮಹತ್ವವನ್ನು ಪಡ್ಕೊಂಡಿದೆ, ಮತ್ತು ಯೋಗ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹೇಗೆ ಫಲಕಾರಿಯಾಗುತ್ತೆ ಅನ್ನೋದನ್ನ ಒಂದು ಸಣ್ಣ ವಿಡಿಯೋದ ಮುಖಾಂತರ ನಾವಿವತ್ತು ತಿಳ್ಕೊಳ್ಳೋಣ. ಯುಜ್ಯತೆ ಅನೇನ ಇತಿ ಯೋಗ ಅಂತ. ಸೊ ಈ ಯುಜ್ ಅನ್ನೋ ಪದವನ್ನು ನಾವು ಸುಮಾರು ಬಾರಿ ನಾವು ಇದನ್ನು ಉಪಯೋಗಿಸ್ತೀವಿ. ಸೊ ಅದೇ ರೀತಿ ಸಮತ್ವಂ ಯೋಗ ಮುಚ್ಚತೆ ಅಂತ. ಸಮತ್ವಂ ಯೋಗ ಮುಚ್ಚತೆ ಅಂದರೆ ಸಮವಾದ ಮಾನಸಿಕ ಸ್ಥಿತಿಯನ್ನು ನಾವು ಪಡ್ಕೊಳ್ಳೋದಕ್ಕೆ ಈ ಯೋಗವನ್ನು ನಾವು ಉಪಯೋಗಿಸ್ಕೊಳ್ಬೋದು. ಸೊ ಸಮತ್ವಂ ಯೋಗಂ ಮುಚ್ಚತೆ. ಸೊ ಯೋಗದಿಂದ ಮಾನಸಿಕವಾದಂಥ ಸಮತ್ವವನ್ನು ನಾವು ಕಾಪಾಡಿಕೊಳ್ತೇವೆ. ಸೊ ಯೋಗದಲ್ಲಿ ಮೊದಲನೇದಾಗಿ ಸಾಧಾರಣವಾಗಿ ಬರ್ತಕ್ಕಂಥದ್ದು ಆಸನಗಳು ದೈಹಿಕ ಭಂಗಿಗಳನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು. ದೈಹಿಕವಾಗಿ ನಾವು ಯಾವುದೋ ಒಂದು ಮರದ ರೀತಿ, ಒಂದು ಮೀನಿನ ಆಕಾರದಲ್ಲಿ, ಮತ್ತು ಒಂದು ಆಮೆಯ ಆಕಾರದಲ್ಲಿ ನಾವು ದೇಹವನ್ನು ಇಟ್ಕೊಳ್ಬೇಕಾಗತ್ತೆ. ಆ ಅಂತಿಮ ಭಂಗಿಯಲ್ಲಿ ಅಥವಾ ಅಂತಿಮ ಸ್ಥಿತಿಯಲ್ಲಿ ನಾವು ಅದಕ್ಕೆ ಹೋಲಿಕೆ ಮಾಡ್ಕೊಂಡು ಹೋಗ್ತೀವಿ. ಈಗ ವೃಕ್ಷಾಸನ ಅಂತಂದರೆ ಹೆಸರೇ ಹೇಳುತ್ತೆ, ಆ ಮರದ ಹಾಗೆ ಕೈಗಳನ್ನು ಮೇಲೆ ತಗೊಂಡು ಒಂಟಿ ಕಾಲಲ್ಲಿ ನಿಂತ್ಕೊಂಡು ಮರದ ಹಾಗೆ ಸ್ಥಿರವಾಗಿ ನಿಂತ್ಕೊಳ್ಬೇಕು ಅಂತ. ಈ ಮರದ ಹಾಗೆ ಸ್ಥಿರವಾಗಿ ನಿಂತ್ಕೊಳ್ಳೋದ್ರಿಂದ ದೈಹಿಕ ಪ್ರಯೋಜನಗಳ ಜೊತೆಗೆ ಮಾನಸಿಕ ಪ್ರಯೋಜನಗಳು ನಮಗೆ ಸಿಗ್ತಾ ಹೋಗ್ತದೆ. ಮಾನಸಿಕವಾಗಿ ಸ್ಟೆಬಿಲಿಟಿ ಬರ್ತಕ್ಕಂಥದ್ದು, ದೈಹಿಕವಾಗಿ ಹೇಗೆ ನಾವು ಸ್ಟೇಬಲ್ ಆಗಿ ನಿಂತಿರ್ತೀವಿ ಅದೇ ರೀತಿ ಮಾನಸಿಕವಾಗಿ ಸ್ಟೆಬಿಲಿಟಿಯನ್ನು ಪಡ್ಕೊಳ್ಳೋಕ್ಕೆ ಅನುಕೂಲವಾಗಿದೆ. ಆನಂತರ ಬರ್ತಕ್ಕಂಥದ್ದು ಆಸನಗಳ ನಂತರ ಪ್ರಾಣಾಯಾಮ. ಈ ಪ್ರಾಣಾಯಾಮದಲ್ಲಿ ನಾವು ಉಸಿರಾಟದ ಕ್ರಮಬದ್ಧತೆಯನ್ನು ನಾವು ಫಾಲೋ ಮಾಡ್ತೇವೆ. ಉಸಿರಾಟದ ಕ್ರಮಬದ್ಧತೆಯನ್ನು ಇದೇ ರೀತಿ ಮಾಡಬೇಕು ಅನ್ನೋದು ನಮ್ಮಲ್ಲಿ ತುಂಬ ಚೆನ್ನಾಗಿ ಹಠಯೋಗ ಪ್ರದೀಪಿಕದಲ್ಲಿ ನಮಗೆ ಅದನ್ನು ತಿಳಿಸ್ಕೊಡ್ತಾರೆ. ಹಠಯೋಗ ಪ್ರದೀಪಿಕದ ಪ್ರಕಾರ ನಾವು ಪ್ರಾಣಾಯಾಮವನ್ನು ಮಾಡಬೇಕಾಗತ್ತೆ. ಈ ಪ್ರಾಣಾಯಾಮದಿಂದ ಪ್ರಯೋಜನಗಳು ಏನು ಅಂತಂದರೆ, ಉಸಿರಾಟದ ಕ್ರಮವನ್ನು ನಾವು ಫಾಲೋ ಮಾಡೋದ್ರಿಂದ ನಮಗೆ ಹೆಚ್ಚು ಆಕ್ಸಿಜನ್ನ ಪಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಹೆಚ್ಚು ಆಕ್ಸಿಜನ್ ಜೊತೆಗೆ ನಾವು ಒಂದು ಕ್ರಮಬದ್ಧತೆಯನ್ನು, ಮಾನಸಿಕವಾಗಿ ಸ್ಥಿರತೆಯನ್ನು ಪಡ್ಕೊಳ್ತಾ ಹೋಗ್ತೀವಿ. ಇದೇ ರೀತಿ ಇಲ್ಲಿ ಬರ್ತಕ್ಕಂಥದ್ದು ಪ್ರಾಣಾಯಾಮದ ನಂತರ ನಾವು ಧ್ಯಾನವನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಈ ಧ್ಯಾನದ ಪ್ರಯೋಜನ ಏನು ಅಂತಂದರೆ, ಮನಸ್ಸನ್ನು ಏಕಾಗ್ರತೆಯೇ ಹೆಚ್ಚಿಸುವಂಥದ್ದು. ಅದೇ ರೀತಿ ಸಣ್ಣ ಪುಟ್ಟ ವಿಚಾರಗಳಿಗೆ ತಲೆಯನ್ನು ಕೆಡಿಸ್ಕೊಳ್ದೇ, ಈ ಜನರ ಕಾಮನ್ನಾಗಿ ಮಾತಾಡುವಾಗ ಹೇಳ್ತಾರೆ, ಯಾವುದಕ್ಕೂ ಹೆಚ್ಚಿಗೆ ತಲೆ ಕೆಡಿಸ್ಕೊಬೇಡಿಯಪ್ಪ ಅಂತ. ಅದು ಪಾಸಿಬಲ್ ಇದೆ. ಯಾವಾಗ ಅಂತಂದರೆ, ಅದು ನಾವು ಒಂದು ಕಾನ್ಸಂಟ್ರೇಷನ್ನು ಅಥವಾ ಧಾರಣ ಅಂತ ಏನು ಹೇಳ್ತೀವಿ, ಆ ಸ್ಥಿತಿಯನ್ನು ದಾಟಿ ಆನಂತರ ಬರ್ತಕ್ಕಂಥದ್ದು ಧ್ಯಾನದ ಸ್ಥಿತಿ. ಈ ಧ್ಯಾನದ ಸ್ಥಿತಿಗೆ ಒಬ್ಬ ಮನುಷ್ಯ ತಲುಪಬೇಕಾದ್ರೆ ಸತತವಾದ ಅಭ್ಯಾಸ ತುಂಬ ಮುಖ್ಯವಾಗಿರುತ್ತೆ. ಆತ ಸತತವಾಗಿ ಅಭ್ಯಾಸ ಮಾಡೋದ್ರ ಜೊತೆಗೆ ತನ್ನ ಮಾನಸಿಕವಾಗಿ ತನ್ನ ಸ್ಥಿರತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ತುಂಬ ಮುಖ್ಯ ಆಗ್ತದೆ. ಸೊ ದಿನನಿತ್ಯದಲ್ಲಿ ಯೋಗವನ್ನು ಹೇಗೆ ಅಳವಡಿಸ್ಕೊಳ್ಬೇಕು ಅಂತಲೇ ಬೆಳಿಗ್ಗೆ ಎದ್ದ ತಕ್ಷಣ ಯೋಗ ಮಾಡಬೇಕು ಅಂತ ಇದೆ. ಯಾಕೆ ಅಂತಂದರೆ, ಆ ರಾತ್ರಿ ಮಲಗಿ ನಿದ್ದೆಯಿಂದ ಎಚ್ಚರ ಆದ ನಂತರ
ನಾವು ಯೋಗವನ್ನು ಯಾಕೆ ಮಾಡಬೇಕು ಅಂತಂದರೆ ಆಲೋಚನೆಗಳು ತಲೆಯಲ್ಲಿ ಆಲೋಚನೆಗಳ ಸ್ಥಿತಿ ಸ್ವಲ್ಪ ಕಡಿಮೆ ಇರ್ತದೆ. ಹಾಗಾಗಿ ನಾವು ಬೆಳಗಿನ ಹೊತ್ತು ಬೆಳಗಿನ ಜಾವ ಅಥವಾ ಬೆಳಿಗ್ಗೆ ಎದ್ದಾಗ ನಾವು ಆಸನ, ಪ್ರಾಣಾಯಾಮ, ಮೆಡಿಟೇಷನ್ ಇವನ್ನೆಲ್ಲ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ಇದನ್ನು ಮಾಡಲಿಕ್ಕೆ ನಮಗೆ ಸಣ್ಣ ಪ್ರಮಾಣದ ಒಂದು ಸ್ಥಿರತೆ, ಒಂದು ಮಾನಸಿಕ ಸ್ಥಿರತೆ ಮತ್ತು ಏಕಾಗ್ರತೆ ಅವಶ್ಯಕತೆ ಇರುತ್ತೆ. ಸೊ ಅದೇ ರೀತಿ ಬೆಳಿಗ್ಗೆ ಅದರದ್ದು ಹೆಚ್ಚು ನಮಗೆ ಪ್ರಯೋಜನವನ್ನು ನಾವು ಪಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಈಗ ಯೋಗ ಮತ್ತು ವ್ಯಾಯಾಮ ಹೇಗೆ ಬೇರೆ ಬೇರೆ ಆಗಿದೆ, ಮತ್ತು ಯೋಗ ಮತ್ತು ಜಿಮ್ಮು ಇವು ಹೇಗೆ ಬೇರೆ ಬೇರೆ ಆಗಿದೆ ನೋಡಿ. ನಾವು ವ್ಯಾಯಾಮ ಮಾಡೋದ್ರಿಂದ ನಮಗೆ ಉಸಿರಾಟದ ಕ್ರಮದ ಮೇಲೆ ನಮಗೆ ಕಂಟ್ರೋಲ್ ಇರೋಲ್ಲ. ಬಟ್ ಯೋಗಾಸನ ಮಾಡುವಾಗ ನಮಗೆ ಉಸಿರಾಟದ ಕ್ರಮದ ಮೇಲೆ ನಮಗೆ ಹೆಚ್ಚು ಗಮನ ಇರ್ತದೆ. ಹೇಗಂತಂದರೆ ನೋಡಿ, ಕೈಗಳು ಮೇಲೆ ತಗೊಳ್ಳುವಂಥ ಆಸನಗಳನ್ನ ನಾವು ಪ್ರಾಕ್ಟೀಸ್ ಮಾಡುವಾಗ ನಾವು ಉಸಿರನ್ನು ತಗೊಳ್ಬೇಕಾಗ್ತದೆ. ಕೈಗಳನ್ನು ಕೆಳಗಿಳಿಸುವಾಗ ಉಸಿರನ್ನ ಆಚೆ ಬಿಡಬೇಕು. ಅದೇ ರೀತಿ ದೇಹವು ಹಿಂದಕ್ಕೆ ಬಾಗುವಾಗ ಉಸಿರನ್ನು ತಗೋಬೇಕು. ದೇಹವು ಮುಂದಕ್ಕೆ ಬಾಗುವಾಗ ಅದನ್ನು ಉಸಿರನ್ನ ಆಚೆ ಬಿಡಬೇಕಾಗತ್ತೆ. ಉಸಿರಾಟದ ಕ್ರಮದೊಂದಿಗೆ ಆಸನಗಳ ಅಭ್ಯಾಸ ಒಂದು ಮಾಡಿದಾಗ ಅದು ಹೆಚ್ಚು ಪ್ರಯೋಜನ ನಮಗೆ ಸಿಗುತ್ತೆ. ಸೊ ಈ ಯೋಗ ಮಾನಸಿಕವಾಗಿ ನಮಗೆ ಹೇಗೆ ಸ್ಥಿರತೆಯನ್ನು ಕೊಡ್ತದೆ ಅನ್ನೋದು ತುಂಬ ಮುಖ್ಯ. ಹೇಗೆ ಅಂತಂದರೆ, ಈ ಯೋಗವನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ನಮಗೇನಾಗ್ತದೆ, ಒಂದು ಕಾನ್ಸ್ಟೆಂಟ್ ಮೈಂಡು ಸ್ಟಾರ್ಟಿಂಗ್ ಪಾಯಿಂಟ್ ನಮಗೆ ಸಿಗೋಕ್ಕೆ ಶುರು ಆಗುತ್ತೆ. ಇದು ಪ್ರಯೋಜನ ನಮಗೆ ಸ್ಟಾರ್ಟಿಂಗ್ ಸಿಗಲೇಬೇಕು ಅಂತಂದಾಗ ಹೆಚ್ಚು ನಮಗೆ ಒಂದು ಮಿನಿಮಮ್ ಒಂದು 3 ವೀಕ್ಸ್ ಅಥವಾ 21 ದಿನಗಳ ಪ್ರಾಕ್ಟೀಸು ನಮಗೆ ಅವಶ್ಯಕತೆ ಇರುತ್ತೆ. 3 ವಾರಗಳ ಕಾಲ ನಾವು ಪ್ರತಿನಿತ್ಯ ಅದರಿಂದ ಪ್ರಯೋಜನ ಆಗಲಿ ಬಿಡಲಿ ಅಂತ ಅಂದ್ಕೊಂಡು ಅದನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ. ಸ್ಟಾರ್ಟ್ ಮಾಡಿ ನಾವು ಎಷ್ಟು ಹೊತ್ತು ಯೋಗ ಮಾಡಬೇಕು ಅನ್ನೋದು ತುಂಬ ಕೌಂಟ್ ಆಗ್ತದೆ. ಒಂದು 45 ನಿಮಿಷಗಳ ಯೋಗ ಪ್ರತಿದಿನ ತುಂಬ ಫಲಕಾರಿಯಾಗಿದೆ. ಸೊ ಇದು 45 ನಿಮಿಷದಲ್ಲಿ ಒಂದು 10ರಿಂದ 15 ಆಸನಗಳು, ಒಂದಿಷ್ಟು ಸೂರ್ಯ ನಮಸ್ಕಾರಗಳು, ಮತ್ತು ಒಂದು 5-6 ಪ್ರಾಣಾಯಾಮಗಳ ಪ್ರಾಕ್ಟೀಸು, ಮತ್ತು ಒಂದು 2-3 ನಿಮಿಷದ ಮೆಡಿಟೇಷನ್, ಇದಿಷ್ಟು ಮಾಡಿದರೆ ಸಾಕಾಗ್ತದೆ ಅಂತ ಅಂದ್ಕೋತೀನಿ. ಸೊ ಈ ಯೋಗದ ಪ್ರಯೋಜನಗಳನ್ನ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಹಂತವಾಗಿ ತಿಳಿಸ್ತಾ ಹೋಗ್ತೀನಿ. ಯಾವ ಆಸನಗಳು ಹೇಗೆ ಫಲಕಾರಿಯಾಗಿದೆ, ಪ್ರಾಣಾಯಾಮಗಳನ್ನ ಹೇಗೆ ಮಾಡಬೇಕು, ಪ್ರಾಣಾಯಾಮದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು, ಮತ್ತು ಮೆಡಿಟೇಷನ್ನ ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಬೇಕು, ಮತ್ತು ಮೆಡಿಟೇಷನ್ನಲ್ಲಿ ಪ್ರತಿ ದಿವಸ ಹೇಗೆ ಹಂತವಾಗಿ ಅದನ್ನು ರೂಢಿಗತ ಮಾಡ್ಕೊಳ್ತಾ ಹೋಗಬೇಕು, ಇದನ್ನೆಲ್ಲ ನಾನು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಮಸ್ಕಾರ.